ವಿಲ್ನೆಸ್ನಲ್ಲಿ ಅಪೋಲೋ ಸಿನಿಮಾಸ್. ಇಲ್ಲಿ 1 to 5 ಇದೆ, ಅಲ್ಲಿ 6 to 8 ಇದೆ ಹಾಲು. ಒಟ್ಟು 8 ಹಾಲ್ ಇದೆ ಅಪೋಲೋ ಸಿನಿಮಾದಲ್ಲಿ. ನಮ್ಮ ಹಾಲ್ ಹೆಂಗಿದೆ ನೋಡಿ. ವಿಲ್ನೆಸ್ ಒಳಗೆ, ಈ ಕಾಂಪ್ಲೆಕ್ಸ್ ಒಳಗೆ ಅವೆಲ್ಲ ಕಾಂಪ್ಲೆಕ್ಸ್ ಎಂಟ್ರಿನ ತೋರಿಸಿದ್ದೀನಿ. ಬನ್ನಿ, ಇಲ್ಲಿ ಕಾಂತಾರ ನಂಬರ್ 5 ಪ್ಲಾಟ್ಫಾರ್ಮ್ನಲ್ಲಿ ಹೋಗ್ತಿದೆ. ಜನ ಬರ್ತಾಯಿದ್ದಾರೆ, ಬೇರೆ ಫಿಲಮು ಬಿಟ್ಟಿದೆ. ಈ ನಂಬರ್ 5ನಲ್ಲಿ ನಮ್ಮ ಕರ್ನಾಟಕದ ಕನ್ನಡದ ಕಾಂತಾರ 8:30 ಕಾಂತಾರ. ಅಗೇನ್ ಚಾಪ್ಟರ್ 1 ಕನ್ನಡ ಇದೆ ನೋಡಿ. ಒಟ್ಟು ಥಿಯೇಟ್ರುಗಳು ಎಷ್ಟಿದೆ ಅಂದರೆ 1, 2, 3, 4, 5 ಥಿಯೇಟ್ರ್ ಇದೆ. 5ನೇ ಥಿಯೇಟ್ರ್ನಲ್ಲಿ ನಮ್ಮ ಕನ್ನಡದ ಕಾಂತಾರ ನಡೀತಾ ಇದೆ, ವಿಲ್ನೆಸ್ ಒಳಗೆ, ಯುರೋಪ್. ನಾನು ಯುರೋಪ್ನಲ್ಲಿ ನೋಡ್ತಾ ಇದ್ದೀನಿ ನೋಡಿ ನಮ್ಮ ಕಾಂತಾರ. ಕಾಂತಾರ ಶೆಟ್ಟಿ. ನಾನು ನನ್ನ ಮಗಳು. ಇಲ್ಲೂ ಇದೆ ಥಿಯೇಟ್ರುಗಳು. 6ನೇ ಥಿಯೇಟ್ರ್ ಇಲ್ಲಿದೆ. ಇಲ್ಲೂ ಇದೆ 6, 7, 8, 10. 6, 7, 8 ಇದೆ. ನಮ್ಮ ಕನ್ನಡದ ಪೋಸ್ಟರ್ ಇಲ್ಲೂ ಇದೆ ನೋಡಿ, ಕಾಂತಾರ. ಎಷ್ಟು ಹೆಮ್ಮೆ ಪಡ್ತೀವಿ ನಾವು. ಕಾಂತಾರ ಕನ್ನಡ. ಇವರು ಗಗನ. ಹಲೋ, ಎಲ್ಲಿ? ಬೆಂಗಳೂರು. ಎಲ್ಲಿ ಬೆಂಗಳೂರು? ಬಳ್ಳಾಪುರ. ನಮಸ್ಕಾರ ಅಮ್ಮ. ವಿಜಯನಗರ, ಬೆಂಗಳೂರು. ಮಗಳ ಮನೆಗೆ ಬಂದಿದ್ದೀವಿ. ಹಾಗೆ ಎಲ್ಲ ನಮ್ಮ ಕರ್ನಾಟಕದವರು. ದಾನಪ್ಪ, ನಮಸ್ಕಾರ ಸರ್. ಯೂಟ್ಯೂಬ್ ಕಂಟೆಂಟ್ ಮಾಡ್ತಾ ಇದ್ದೀನಿ. ಚಂದನ್ ಅಂತ. ಇವರು ಹರ್ಷ ಬ್ರೋ ಅಂತ. ಏನ? ಹರ್ಷ ಬ್ರೋ. ಹರ್ಷ ಬ್ರೋ. ನಮಸ್ಕಾರ ಸರ್. ಹಾಂ, ಹಿಂದೆ ಇವರು ಮೇನ್ ಇಬ್ಬರು, ಇವ್ರು ಮಾಧುರಿ ಅಂತ. ನಮಸ್ತೆ ಮ್ಯಾಮ್. ಇವ್ರು ನಿತಿನ್ ಅಂತ. ನಿತಿನ್.
ಮಿಸ್ಟರ್ ವೆಂಕಿ ಸರ್. ವೆಂಕಿ, ಓ ನಮ್ಮ ಸೀರಿಯಲ್ನಲ್ಲೆಲ್ಲ ವೆಂಕಿ ಇದ್ರು. ಹಿಂದೆ ಇನ್ಯಾರು ಬನ್ನಿ ಈ ಕಡೆ ಬನ್ನಿ. ಇವರೆಲ್ಲ ಹೊಸ ಫೇಸ್ಗಳು, ನನಗೂ ಗೊತ್ತಿಲ್ಲ. ಎಲ್ಲರೂ ಹಂಗೆ ಒಂದೇ ಸಲ ಆಯ್ ಅಂತ ಹಿಂದೆ ತಿಳ್ಕೊಂಡು ಎಲ್ಲ ಕರ್ನಾಟಕದವರ, ಎಲ್ಲ ಕನ್ನಡದವರೇ. ಬ್ಲಾಗ್ ಮಾಡ್ತಾ ಇದ್ದೀನಿ. ಹಾಂ, ಟೋನಿ ಅಂತ ರಘುನಾಥ್ ರಾವ್ ಅಂತ ಚಾನಲ್ ಇದೆಯಾ? ಟ್ರಾವೆಲ್ ವಿತ್ ರಾವ್ 04. ಟ್ರಾವೆಲ್ ವಿತ್ ರಾವ್ 04. ನನ್ನ ಮಗಳ ಮನೆಗೆ ಬಂದಿದ್ದೀನಿ. ಅದೇ ಕಾಂತಾರ ಅದಕ್ಕೆ. ಆಸ್ಮೋ. ಹಾಂ, ಓಕೆ, ಪರ್ಫೆಕ್ಟ್. ಇದು ಆರ್ಗನೈಸ್ ಮಾಡಿರೋದಾರ? ಪ್ರಸನ್ನ ಸರ್ ಇದ್ದಾರೆ. ಪರಿಚಯ ಮಾಡಿಸಿ ಸ್ವಲ್ಪ. ಎಲ್ಲಿ ಸ್ಯಾಟರ್ಡೆ ಸಂಡೇ ಬರುತ್ತೆ ಆರಾಮ ಎದ್ದೇಳೋದೇ. ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಒಂದು ನಿಮಿಷ. ಇವರು ಹಾಂ, ಬೆಂಗಳೂರಾ? ಹೊಸಕೋಟೆ. ಹೊಸಕೋಟೆ. ನೀವು? ಬೆಂಗಳೂರು ವಿಜಯನಗರ. ವಿಜಯನಗರ. ಮಗಳ ಮನೆಗೆ ಬಂದಿದ್ದೆ ಹಾಗೆ. ಇಲ್ಲಿ ಬರ್ತಾರೆ ಇವಾಗ 5 ನಿಮಿಷ ಕಡೆ ಹೋಗಿದೆ. ಹೌದಾ? ಓಕೆ. ಯಾರಮ್ಮ ಪರಿಚಯ ಮಾಡ್ಕೊಂಡು? ಇಲ್ಲಿ ಪ್ರಶಾಂತ್ ಅವರು. ಪ್ರಶಾಂತ್, ರಘುನಾಥ್ ರಾವ್. ಫಿಲಮ್ ನೋಡಕ್ಕೆ ಬಂದಿದ್ದೀವಿ ಕಾಂತಾರ ನಿಮ್ಮ ಫಿಲ್ನೆಸ್ ಒಳಗೆ. ನಾವು ಇದೆ ಸರ್, ಫಸ್ಟ್ ಟೈಮ್. ಹೌದಾ? ಅವರ ಹೌದು. ಏನಾಯ್ತು? Movie display coupon. Saying that we can't download the movie and play it. KDM. What? She doesn't understand English, so I'm translating. No, the KDM means like from the distributor some key will come, so you cannot download that and you Yeah. cannot upload it. Is that the thing? Yeah, so I think something like that. I don't fully understand. She just told me that, and Anyone technical can come and explain because the distributor is saying they don't have any issue. I think it's. Is he here? No, I think it's not the ಒಂದಲ್ಲಿ distributor. ಮಾತಾಡಿದ್ದಾರೆ ಅವರು. I don't think it's the distributor problem. I think it's our problem with the screen. It's supposed to be exact, but I don't know how to say it. Maybe write in a statement so that we can translate using Google Translate. Like, can you just explain in your language that what Like, is the exact you can issue? write it down so that we can translate it in using Google Translate. Because coupons doesn't cut it. Coupons doesn't cut it. We paid 13 euros for this movie and you'll give a coupon for 4 euros or something. You can also ask for a refund. He wanted to watch the movie. Yes, I Nothing understand. can that we watched the movie. Nothing can be equal to that. I understand you guys. I'm really sorry. Galit paaiškinti situaciją, kad aš nelabai angliškai gerai kalbu su jais ir nemoku pilnai paaiškinti, kodėl mes nerodome to pačio filmo. Aš iki šiol nesuprantu, bet Mane galit paaiškinti, mes to rakto negauname. Jis negali pasileisti. Bet ta pati ಒಂದು ಕಡೆ ಬೇಕು ಅಂತ ಆಗ್ತಿಲ್ಲ ಇವರು ಅಂತಲೂ ಅನ್ಸುತ್ತೆ. ಒಂದು ಕಡೆ 22nd ಅಕ್ಟೋಬರಲ್ಲಿ ತಮಿಳ್ ಆಯಿತು. ಇದೇ ಸೇಮ್ ಥಿಯೇಟರ್. ಹಾಂ, ಚೆನ್ನಾಗಿದೆ. ಇಲ್ಲಿ ತಮಿಳ್ ಆಯಿತು 22nd. ಎರಡೂ ಫಿಲಮ್ ಆಗಿದೆ. ಇದು ಸೇಮ್ ಫಿಲಮು, ಲ್ಯಾಂಗ್ವೇಜ್ ಬೇರೆ. ಇಲ್ಲಿ ಕಾನ್ವರ್ಸ್ ಒಳಗೆ. ಕಾನ್ವರ್ಸಲ್ಲಿ ಎರಡು ಶೋ ಐತಿ. ಇಲ್ಲಿ ಒಂದು ಶೋ ಆಲ್ರೆಡಿ ನಾನು ಬೆಂಗಳೂರಿಂದ ಬಂದೆ, ಏನೋ ನೋಡೋಣ ಅಂತ ಬಂದೆ. ಏನೋ ನನ್ನ ಮಗಳ ಮನೆಗೆ ಬಂದಿದ್ವಿ. ಇಲ್ಲಿ ನೋಡೋದು ನಮಗೆ ಅರ್ಜೆಂಟ್ ಹೊಟ್ಟೆ ಉರಿಯಿತ್ತು. ಕರೆಕ್ಟಾಗಿ ರೀಸನ್ ಹೇಳ್ತಾ ಇಲ್ಲ. ಏನೋ ಪಾಸ್ ಕೊಡ್ತೀನಿ ಅಂತಾರೆ. ಏನು ಟೆಕ್ನಿಕಲ್ ಇಶ್ಯೂ ಅಂತಿದ್ದಾರೆ. ಏನು ಇಶ್ಯೂನೋ ಗೊತ್ತಿಲ್ಲ. ನೋಡಿ, ಸಾಹೆಯಿಂದ ಬಂದ್ವಿ. ಈ ಅಧ್ಯಕ್ಷರ ಏನಾಯ್ತು ಈಗ? ಶಿಫ್ಟ್ ಮ್ಯಾನೇಜರ್ ಹತ್ರ ಮಾತಾಡ್ಬಿಟ್ಟು ರೀಫಂಡ್ ಮಾಡಬೇಕು, ಇಲ್ಲ ಅಂದರೆ ಶೋ ನಾಳೆಗೆ ಹಾಕ್ಸಿರ್ತೀನಿ ಅಂತ ಹೇಳಿ. ನಾಳೆಗೆ ಅದನ್ನ ಅವೆರಡು ಆಪ್ಷನ್ ಕೊಡ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ಆಗಿದೆ? ಟೆಕ್ನಿಕಲ್ ಗ್ಲಿಚ್ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾ? ಹಾಂ, ಟೆಕ್ನಿಕಲ್ ಗ್ಲಿಚ್ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಡೌನ್ಲೋಡ್ ಆಗ್ತಿಲ್ವೋ, ಇಲ್ಲ ಇವ್ರ ಸ್ಕ್ರೀನ್ ಪ್ರಾಬ್ಲಮ್? ಸ್ಕ್ರೀನಲ್ಲಿ ಪ್ಲೇ ಆಗ್ತಾ ಇಲ್ಲ. ಸ್ಕ್ರೀನಲ್ಲಿ ಪ್ಲೇ ಆಗ್ತಾ ಇಲ್ಲ.
ಅವರು ರೀಫಂಡ್ ಮಾಡ್ತಾರಂತೆ, ಇಲ್ಲಾಂದರೆ ಏನು? ರೀಫಂಡ್ ನಮ್ಗೆ ಬೇಡ ರೀ, ನಮಗೆ ಫಿಲಮ್ ಬೇಕು. ಅವ್ರು ಅದನ್ನೇ 1 hour ಲೇಟ್ ಆಗಿಬಿಡುತ್ತೆ, ಆಗಲ್ಲ ಅಂತ. 1 hour 2 hour ಆದರೂ 2 hour ಆದರೂ ಪರವಾಗಿಲ್ಲ ನೋಡ್ಬೋದು. ಹಾಂ, ಎಲ್ಲೋದ್ರೂ ನಮ್ಮ ಕನ್ನಡ ಫಿಲಮ್ಗಳಿಗೆ ಇದೆ ಗೋಳು. ಅಲ್ಲೂ ಬೆಂಗಳೂರಲ್ಲೂ ಅಷ್ಟೇ ಥಿಯೇಟ್ರ್ಗಳು ಸಿಗಲ್ಲ, ಎತ್ಬಿಡ್ತಾರೆ. ಓಡೋ ಫಿಲಮ್ಮು ಎತ್ಬಿಡ್ತಾರೆ. ಬ್ಲಾಕ್ ಮಾಡಿದ್ದೀನಿ ಮೇಡಮ್, ನಿಮ್ಮದು ಸ್ವಲ್ಪ. ಅವ್ರ ಹೆಸರೇನು ಕೇಳಿ, ಅವ್ರಿಗೆ ಯಾರು